ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನು ಇವತ್ತು ಮಳೆಗಾಲ ಆರಂಭ ಆಗಿದೆ, ಕೆಲವೊಂದು ಕಡೆ ಮಳೆ ಬಂದಿದೆ. ಇಂಥ ಸಮಯದಲ್ಲಿ ತಾವುಗಳು ತಮ್ಮ ಅಡಿಕೆ ತೋಟವನ್ನು ಯಾವ ರೀತಿ ಆರೈಕೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಅಧಿಕ ಇಳುವರಿ ತೆಗೆದು ಅಧಿಕ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಮಳೆ ಆರಂಭದ ದಿನಗಳು ಅಂದರೆ ಮಳೆ ಸ್ಟಾರ್ಟ್ ಆಗಿದೆ, ಇಲ್ಲ 2 ಬಾರಿ ಮಳೆ ಬಂದಿದೆ ಅಂದ್ಕೊಳ್ಳೋಣ. ನಿಮ್ಮ ತೋಟಕ್ಕೆ, ನಿಮ್ಮ ಊರಿಗೆ ಮಳೆ ಬಂದಿದೆ ಅಂದ್ಕೊಳ್ಳೋಣ. ಇಂಥ ಸಮಯದಲ್ಲಿ ಅಡಿಕೆ ತೋಟದ ರೈತರು ಏನು ಮಾಡ್ತೀರಾ, ಕಳೆ ಹುಲ್ಲು ಆಗುತ್ತೆ ಅಂತ ಇಮಿಡಿಯೇಟ್ಲಿ ಕಲ್ಟಿವೇಷನ್ ಮಾಡಿಸೋದಕ್ಕೆ ಹೋಗ್ತೀರಾ. ಕಲ್ಟಿವೇಷನ್ ಅಗತ್ಯ ಅಡಿಕೆ ತೋಟಕ್ಕೆ ಇರೋದಿಲ್ಲ. ಮುಖ್ಯವಾಗಿ ನೀವು ಹಂಗೂ ಮಾಡಿಸ್ಬೇಕಂದ್ರೆ ಈಗಲೇ ಮಾಡಿಸೋಂಥ ನೆಸೆಸಿಟಿ ಇರೋದಿಲ್ಲ. ನೀವು ಸ್ವಲ್ಪ ಟೈಮ್ ತೊಗೊಂಡು ಇನ್ನೂ ಚೆನ್ನಾಗಿ 4-5 ಮಳೆ ಬಂದು ಭೂಮಿ ಚೆನ್ನಾಗಿ ನೆಂದಾದಾಗ ಕಲ್ಟಿವೇಷನ್ ಮಾಡಿಸ್ತಲೇ ನೀವು ಬ್ರಷ್ ಕಟಿಂಗನ್ನು ಮಾಡ್ಕೋಬೋದು. ಕಲ್ಟಿವೇಷನ್ ಮಾಡಿಸಿದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಕಲ್ಟಿವೇಷನ್ ಮಾಡಿಸಿದರೆ ಏನಾಗುತ್ತೆ ಅಂದರೆ, ಬಿಸಿಲಿಗೆ ಭೂಮಿ ಬೆಂಡಾಗಿರುತ್ತೆ, ತುಂಬ ಸ್ಮೂತ್ ಬಂದಿರಲ್ಲ, ಮೃದು ಬಂದಿರಲ್ಲ. ಅಂಥ ಭೂಮಿಗೆ ನೀವು ಡ್ರಿಪ್ ಮುಖಾಂತರ ನೀರು ಬಿಟ್ಟಿರ್ತೀರ, ಪರಿಪೂರ್ಣವಾಗಿ ಅಷ್ಟು ನೆಂದಿರೋದಿಲ್ಲ. ನೀವು ಕಲ್ಟಿವೇಟ್ ಮಾಡಿಸಿದ್ರೆ ಭೂಮಿ ಅದರದಾಗ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಡ್ರಾಪ್ ಆಗೋದಲ್ಲದೆ ಗೊನೆಗಳು ಕೆಲವೊಂದು ಒಣಗಿ ಹೋಗ್ತವೆ. ಆಗ ನಿಮಗೆ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಹಾಗಾಗಿ ಭೂಮಿ ಸಂಪೂರ್ಣವಾಗಿ ತಂಪಾದಾಗಲೇ ನೀವು ಕಲ್ಟಿವೇಷನ್ ಮಾಡಿಸ್ಲೇಬೇಡಿ. ನಾನು ಹೇಳ್ತೀನಿ ಕೇಳಿ, ಬ್ರಷ್ ಕಟಿಂಗ್ ಮಾಡ್ಕೊಳ್ಳಿ. ಬ್ರಷ್ ಕಟಿಂಗ್ ಮಾಡಿಸಿದಾದ್ಮೇಲೆ ಗೊಬ್ಬರದ ವಿತರಣೆಯನ್ನು ಪ್ರಾರಂಭಿಸೋ ದಿನಗಳು ಯಾವುದು ಅಂದರೆ, ಮಳೆ ಒಂದೇಟಿಗೆ ಪ್ರಾರಂಭಿಸಬಾರ್ದು. ಯಾವತ್ತೂ ಕೂಡ ನಾವು ಇನ್ನೂ 1-2-3 ಬಾರಿ ನಮ್ಮೂರಲ್ಲಿ ಮಳೆ ಬರಬೇಕು, ತೋಟ ತುಂಬ ಚೆನ್ನಾಗಿ ನೆನೆಯಬೇಕು, ಭೂಮಿ ತುಂಬ ತೇವಾಂಶದಿಂದ ಕೂಡಿ ಚೆನ್ನಾಗಿದೆಯಪ್ಪ, ಓಕೆ, ಫೀಲ್ ಒಳ್ಳೆ ಚೆನ್ನಾಗಿದೆ ತೋಟದ್ದು ಅಂದಾಗ ನೀವು ಮೇ ತಿಂಗಳಲ್ಲಿ ಗೊಬ್ಬರದ ಪೂರೈಕೆಯನ್ನು ಮಾಡುವುದು ಸ್ನೇಹಿತರೆ. ನೋಡಿ, ನಾನು ಹೇಳ್ತಕ್ಕಂಥ ವಿಚಾರ ಇಷ್ಟೇ. ಕಲ್ಟಿವೇಷನ್ ಮಾಡಿಸ್ಬೇಡಿ ಮಳೆ ಆರಂಭದ ದಿನಗಳಲ್ಲಿ. ಗೊಬ್ಬರ ಹಾಕ್ಸೋದಕ್ಕೆ ಒಂದು 3-4 ಬಾರಿ ಮಳೆ ಚೆನ್ನಾಗಿ ಬಂದು ಭೂಮಿ ಚೆನ್ನಾಗಿ ನೆಂದ ಮೇಲೆ ಗೊಬ್ಬರ ಹಾಕ್ಸಿ. ಅದಾದಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಗರಿ ಮತ್ತೊಂದನ್ನು ಕಡೆಗೆ ಹಾಕಬೇಡಿ, ಅಲ್ಲೇ ಬಿಡಿ. ಅದು ಮಳೆಗೆ ಕೊಳೆತ್ಕೊಂಡು ಗೊಬ್ಬರ ಆಗಿ ಪರಿವರ್ತನೆ ಆಗಿ ನಿಮ್ಮ ಭೂಮಿಯನ್ನು ಫಲವತ್ತತೆ ಹೆಚ್ಚಿಸೋದಕ್ಕೆ ಸಹಕಾರ ಮಾಡುತ್ತೆ, ಭೂಮಿ ಮೃದು ಆಗುತ್ತೆ. ಇದಲ್ಲದೆ ಸ್ನೇಹಿತರೆ, ನೀರನ್ನು ಈ ಸಮಯದಲ್ಲಿ ಖಂಡಿತವಾಗಿಯೂ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಬೇಕು. ಈ ವಿಚಾರವಾದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗಬೇಡಿ. ನೋಡಿ, ಮಳೆ ಬಂದಿದೆ, ಇವತ್ತು ಬಿಡ ನೋಡ್ಕೊಳ್ಳೋಣ, ಇನ್ನೂ 3-4 ದಿನ ಬಿಟ್ಟು ನೀರು ಬಿಡೋಣ ಅನ್ನೋವಂಥ ಸಮಯಕ್ಕೆ ಹೋಗಬೇಡಿ. ಯಾಕೆಂದರೆ ಭೂಮಿ ತುಂಬ ನೀರಿನ ಅವಶ್ಯಕತೆ ಇರುತ್ತೆ. ಬೇಸಿಗೆ ಮುಗಿದಿದೆ, ಈಗಿನ ಜಸ್ಟ್ ಒಂದು ಮಳೆ ಬಂದಿದೆ ಅಂದೇಳಿಗೆ ಭೂಮಿ ಸಂಪೂರ್ಣವಾಗಿ ನೆಂದಿರೋದಿಲ್ಲ. ನಿಮ್ಮ ಕೊಳವೆ ಬಾವಿಯನ್ನು ಸ್ಟಾರ್ಟ್ ಮಾಡಿಕೊಂಡು ನೀರು ಚೆನ್ನಾಗಿ ಬಿಟ್ಟಾಗ ಭೂಮಿ ಇನ್ನೂ ಚೆನ್ನಾಗಿ ತಂಪಾಗುತ್ತೆ. ಇನ್ನೂ 1-2-3 ಮಳೆ ಬಂದಾದಮೇಲೆ ನೀವು ಆ ನಿರ್ಧಾರಗಳನ್ನು ಮಾಡ್ಬೋದು. ಈಗಲೇ ಆ ನಿರ್ಧಾರಗಳನ್ನು ಮಾಡೋಕ್ಕೆ ಹೋಗಬೇಡಿ. ನೀರನ್ನು ಅಚ್ಚುಕಟ್ಟಾಗಿ ಇನ್ನೂ ಚೆನ್ನಾಗಿ ಪ್ರತಿ ಗಿಡಕ್ಕೂ ನೋಡಿ ಅಚ್ಚುಕಟ್ಟಾಗಿ ನೀರು ಬಿಡಿ. ಯಾಕೆಂದರೆ ಫಸಲು ಚೆನ್ನಾಗಿರೋದು ಇಂಪಾರ್ಟೆಂಟು, ಗಿಡ ಬದುಕೋದು ಇಂಪಾರ್ಟೆಂಟ್ ಆಗಿರಲ್ಲ. ಗಿಡ ಬದುಕಿದ್ರೇ ಫಸಲು ಬಿಡೋದು, ಇಲ್ಲ ಅಂತ ಹೇಳ್ತಿಲ್ಲ. ಬೇಸಿಗೆಯಲ್ಲಿ ಪ್ರತಿ ಗಿಡನೂ ನಾವು ನೋಡ್ಕೊಂಡು ಕಡ್ಡಿ ನೀರು ಹೋಗ್ತಿದೆಯಾ ಇಲ್ಲ ಅಂತ ಬಡ್ಡೆಗೆ ನೋಡಿದ್ದೀವಿ. ಈಗಲೂ ಕೂಡ ನಾವು ನೋಡಬೇಕು. ಯಾಕೆಂದರೆ ನಾವು ಉತ್ತಮವಾದ ಫಸಲನ್ನು ತೆಗಿಬೇಕು, ಉತ್ತಮವಾದ ಇಳುವರಿಯನ್ನು ನಾವು ತೆಗಿಬೇಕು ಅಂದರೆ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ. ಗೊಬ್ಬರವನ್ನು ಇನ್ನೂ 1-2-3 ಬಾರಿ ಮಳೆ ಬಂದಮೇಲೆ ಹಾಕಿ. ಕಲ್ಟಿವೇಷನನ್ನು ಯಾವುದೇ ಕಾರಣಕ್ಕೂ ಮಾಡಿಸ್ಬೇಡಿ. ಬ್ರಷ್ ಕಟಿಂಗನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಹೊಲದಲ್ಲಿ ಇರ್ತಕ್ಕಂಥ ಗರಿಗಳನ್ನು ಹೊರಗೆ ಹಾಕಬೇಡಿ, ಹೊಲದಲ್ಲೇ ಬಿಡಿ. ಇನ್ನೊಂದು ಕಳೆ ಮತ್ತೊಂದು ಏನೇ ಇದ್ದರೂ ಎಲ್ಲ ಹೊಲದಲ್ಲೇ ಹಾಕ್ಕೊಂಡು ಅದನ್ನ ಕೊಳೆಯುವಿಕೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಂಡು ನಿಮ್ಮ ಅಡಿಕೆ ತೋಟ ತುಂಬ ಇಳುವರಿ ಬರೋ ಥರ ನೀವು ಪ್ರಿಪೇರ್ ಮಾಡ್ಕೋಬೋದು. ಅದರ ಜೊತೆಗೆ ಸ್ನೇಹಿತರೆ, ನೀವು ಮಳೆ ಆರಂಭದ ದಿನದಲ್ಲಿ ಗೊಬ್ಬರ ಹಾಕಿದ್ದೀರಾ ಅಂದ್ಕೊಳ್ರಿ, ಅಲ್ಲಿದ್ದ ಒಂದು 3-4 ತಿಂಗಳು ನೀವು ಜೀವಾಮೃತವನ್ನು ಮಾಡಿ. ಒಂದು 200 ಲೀಟ್ರ್ ಡ್ರಮ್ಮಲ್ಲಿ ಒಂದು ಟಬ್ಬು ಸಗಣಿ, ಒಂದು 15 ಲೀಟ್ರ್ ಗಂಜು, 1-2 kg ಕಡಲೆ ಹಿಟ್ಟು, 1-2 kg ಬೆಲ್ಲ ಆರ್ಗ್ಯಾನಿಕ್ಕು, ಇದನ್ನೆಲ್ಲ ಅದರೊಳಗೆ ಹಾಕಿ ಒಂದು ಡ್ರಮ್ ಫುಲ್ಲು ನೀರು ಮಿಕ್ಸ್ ಮಾಡಿ ಅದು ಬಲಗಡೆಯಿಂದನೇ ತಿರುಗಿಸ್ಬೇಕು, ನೆರಳಲ್ಲಿ ಇಡಬೇಕು. ಒಂದು ವಾರ ಅಂದರೆ 7-8 ದಿನ ಆ ಥರ ಬೆಳಗ್ಗೆ ಸಂಜೆ ತಿರುಗಿಸಿ ನೀಟಾಗಿ ರೆಡಿ ಮಾಡಿಕೊಂಡು ಒಂದು ವಾರಕ್ಕೆ ಅದು ಪ್ರಿಪೇರ್ ಆಗುತ್ತೆ. ಅದನ್ನು ಒಂದು ಗಿಡಕ್ಕೆ 1 ಲೀಟ್ರು 1 ತಿಂಗಳಿಗೊಮ್ಮೆ ನೀವು ಒಂದು 4 ತಿಂಗಳು ಮಾಡಿ ನೋಡಿ ನಿಮ್ಮ ತೋಟ ಯಾವ ರಿಸಲ್ಟ್ ಬರುತ್ತೆ ಅಂತ. ಯಾಕೆಂದರೆ ನೀವು ಗೊಬ್ಬರ ಹಾಕಿರ್ತೀರಲ್ಲ, ಅದು ಊಟ ಕೊಟ್ಟಂಗೆ. ನೀವೇನು ಇದನ್ನು ಜೀವಾಮೃತ ಕೊಡ್ತೀರಲ್ಲ, ಇದು ಟಾನಿಕ್ ಇದ್ದಂಗೆ ಸ್ನೇಹಿತರೆ. ನಿಮ್ಮ ಊಟ ಚೆನ್ನಾಗಿ ಜೀರ್ಣ ಆಗಬೇಕು, ಯಾವುದೇ ರೀತಿಯ ಡೈಜೆಷನ್ ಎಲ್ಲ ಚೆನ್ನಾಗಿ ಆಗಬೇಕು, ಅದಕ್ಕೆ ತುಂಬ ಫಲವತ್ತತೆ ಸಿಗಬೇಕು.
ಅದು ಪರಿಪೂರ್ಣವಾಗಿ ಫಲವತ್ತತೆಯನ್ನು ತಗೋಬೇಕು, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದರೆ ಈ ಜೀವಾಮೃತ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಹಂತವಾಗಿ ನೀವು ತೋಟವನ್ನು ಆರೈಕೆಯನ್ನು ಮಾಡ್ಕೊತ ಹೋಗಬೇಕು. ನೀರು ಎಷ್ಟು ಚೆನ್ನಾಗಿ ನಿಮ್ಮ ತೋಟಕ್ಕೆ ಬಿಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಇಳುವರಿ ಇರುತ್ತೆ. ನೋಡಿ, ನೀರು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಅದರ ಜೊತೆಗೆ ಕಲ್ಟಿವೇಷನ್ ಆಗಿರ್ಬೋದು, ಎಲ್ಲ ರೀತಿಯ ಶಿಕ್ಷಣವನ್ನು ನಾವು ಪಡ್ಕೋಬೇಕು. ಗೊಬ್ಬರದ ವಿತರಣೆ ಆಗಿರ್ಬೋದು, ಒಂದು ವರ್ಷ ಪೂರ್ತಿ ತೋಟ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡಾಗ ಮಾತ್ರ ನಮ್ಮ ತೋಟ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ. ಹರೇ ಕೃಷ್ಣ.